ಇಂದು ಈ ಪವಿತ್ರ ಸ್ಥಳದಲ್ಲಿ ಚಿಗುರು ಚೈತನ್ಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರಂಭ ಈ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತ ಸರ್ವ ಮಾನ್ಯರನ್ನ ನಾನು ಮೊನ್ನೆ ತಾನೇ ಬಂದು ಮಕ್ಕಳ ಜೊತೆಗೆ ಒಂದು ಅರ್ಧ ಗಂಟೆ ಕಾಲ ಹೋಗಿದ್ದೆ. ಅದು ಸರಿ ಸಮಾರಂಭ ಕಾರ್ಯಕ್ರಮದಲ್ಲಿ ನಾವು ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ನಮ್ಮ ಚಂದ್ರಸೇನಾಗ ಯುವರಿಂದ ಹೋಗುದು ನಾವು ಬಂದ ಹೋಗ್ತೀವಿ. ಅದರಲ್ಲಿ ಅವರು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ತಾವೇನು ಮಕ್ಕಳೇನು ವಿಶೇಷವಾಗಿ ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಸಂಸ್ಕಾರವನ್ನು ಕಲಿಸುವಂಥ ಕೆಲಸವನ್ನ ನಮ್ಮ ಶ್ರೀ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಕಮಿಟಿ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲರೂ ವಿಶೇಷವಾಗಿ ಮಕ್ಕಳು ಬಿಡಿಸಿದ ಚಿತ್ರಗಳನ್ನು ನೋಡಿದ್ವಿ. ಮಕ್ಕಳಲ್ಲಿ ಕಲೆ, ಒಂದು ಸಹೋದರಿ 3,000 ಗಿಡಗಳನ್ನು ನೆಡುವುದರ ಮುಖಾಂತರ ಇವತ್ತು ಏನಾದರೂ ಪರಿಸರ ರಕ್ಷಣೆ ಆಗಿದ್ರೆ ಆ ಸಹೋದರಿಯಿಂದ ಅನ್ನುವಂಥ ಮಾತನ್ನು ಸಹಿತ ಬಹಳ ಸಂತೋಷದಿಂದ ನಾವು ಹೇಳಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಅದರಲ್ಲಿ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಯನ್ನು ಉಳಿಸುವ ಜೊತೆಗೆ ನಮ್ಮ ಒಂದು ಸಂಸ್ಕಾರವನ್ನು ನೀಡುವಂತ ಕಾರ್ಯವನ್ನ ಇವತ್ತು ನಮ್ಮ ಟ್ರಸ್ಟ್ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಟ್ರಸ್ಟ್ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಶಾಂತವೀರ ಗುರುಗಳು ಯೋಗದ ಒಂದು ಗುರುಗಳಾಗಿ ಕಾರ್ಯ ಮಾಡೋದ್ರ ಜೊತೆಗೆ ನನ್ನಂತ ಇನ್ನೂವರೆಗೂ ಸಹಿತ ನಾನು ಸಹಿತ ಮನೆಯಲ್ಲಿ ಅರ್ಧ ಗಂಟೆ ಅವ್ರ ಯೋಗದ ಒಂದು ಕ್ಲಾಸ್ ಅನ್ನ ನಾವು ಮಾಡ್ತೀವಿ. ಅದು ಒಂದು ನಮಗೆ ಹೆಮ್ಮೆ. ನಾವು ಬೆಳಗ್ಗಿನಿಂದ ನಿಂತ್ಕೊಂಡು ಏನು ಇವತ್ತು ಅರ್ಧ ಗಂಟೆ ನಾವು ಟೈಮ್ ಕಳೆದು ಸಾಕು. 24 ತಾಸು ಸಹಿತ ನಮ್ಮ ಕೆಲಸಗಳಲ್ಲಿ ನಾವಿದ್ರು ಯಾವುದೇ ರೀತಿಯ ಒಂದು ಒತ್ತಡ ಆಗುವುದಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಸೇರಿ ನಡೆಸ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಜೊತೆಗೆ ನಾನು ಇಲ್ಲಿ ಕ್ಲಾಸ್ ಅಟೆಂಡ್ ಆಗಿದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಈಗಾಗಲೇ ಸಾಕಷ್ಟು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಯೋಗದ ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ನಮ್ಮ ಸಂಸ್ಕೃತಿ, ನಮ್ಮ ಮುಂದಿನ ಪರಂಪರೆ, ನಮ್ಮ ಧರ್ಮ ಎಲ್ಲವನ್ನೂ ಸಹಿತ ಇವತ್ತು ಉಳಿಸಿಕೊಂಡು ಬೆಳೆಸಿಕೊಂಡು ಸಿನಿಮಾ ನೋಡ್ತೀವಿ. ಅದು ಸಿನಿಮಾ ಹೆಂಗ ಪ್ರೊಜೆಕ್ಟ್ ಆಗ್ತದೆ, ಅದ್ರ ಮಷಿನ್ ಸಿನಿಮಾ ಟಾಕೀಸ್ ಕರ್ಕೊಂಡು ಹೋಗ್ತೀವಿ. 250 ಅಮರ್ ಟಾಕೀಸ್, ಚಂದ್ರಹಾಸ್ ಅಲ್ಲಿ ಕರ್ಕೊಂಡೋಗಿ ಪ್ರೊಜೆಕ್ಟ್ ಹೇಗೆ ವರ್ಕ್ ಮಾಡ್ತಾರೆ ತೋರಿಸ್ತೀವಿ. ಮುಂದಿನ ದಿನಗಳಲ್ಲಿ ಪ್ರೊಜೆಕ್ಟ್ ಹೇಗೆ ವರ್ಕ್ ಮಾಡ್ತಾರೆ, ರೀಲ್ ಹೇಗೆ ಸುತ್ತಾರೆ, ಅವ್ರ ಕಷ್ಟ ಏನು. ಬರೀ ಅದೊಂದೇ ಅಲ್ಲ, ಅಲ್ಲಿನ ಡಾಕ್ಟರ್ ಹಲ್ಲುಗಳ ರಚನೆ ಆಗಿದೆ. ಕಟಿಂಗ್ ಶಾಪ್ಗೆ ಕರ್ಕೊಂಡು ಹೋಗಿದ್ದೀವಿ. ಅದನ್ನು ಕಟಿಂಗ್ ಮಾಡೋದು ಅದೇ ನಜಾಮತಿ, ಅದು ಕೂಡ ಒಂದು ಕಲೆ, ಅದು ಕೂಡ ಒಂದು ಆರ್ಟ್ ತೋರಿಸೋದಕ್ಕೆ ಕಟಿಂಗ್ ಶಾಪ್ಗಳಿಗೆ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀವಿ. ಆ ಕಟಿಂಗ್ ಶಾಪ್ಗಳನ್ನೇ ನಮ್ಮ ಸ್ಥಳ ಕರೆಸಿ ಕಟಿಂಗ್ ಮಾಡಿಸೋದು ಕೆಲಸ. ಯಾಕೆಂದರೆ ಬಹಳಷ್ಟು ಜನ ದೊಡ್ಡ ದೊಡ್ಡ ಸಾಹಿತ್ಯರು, ಚಾರ್ಲಿ ಚಾಪ್ಲಿನ್ ಅಂತವ್ರು, ಅವರಿಗೆ ಹಿರಿಯರಾದಂಥವ್ರು ಕ್ಷೌರ ಕಣದಲ್ಲಿ ತಮ್ಮ ಕೂದಲನ್ನು ತಾವೇ ಕಿತ್ತುಕೊಂಡಂಥ ಉದಾಹರಣೆಗಳನ್ನು ನಾನು ಓದಿದ್ದೆ. ಅದು ಕೂಡ ಒಂದು ಪ್ರೊಫೆಷನ್, ಅದು ಕೂಡ ಗೌರ್ಮೆಂಟ್ ಆಗಿರ್ತಕ್ಕಂಥದ್ದು. ಅದನ್ನು ತೋರಿಸೋದು. ಸೆರಿಕಲ್ಚರ್, ರೇಷ್ಮೆ ಇಲಾಖೆ, ರೇಷ್ಮೆ ಹುಳುಗಳಾಗಿ ರೇಷ್ಮೆ ತಯಾರು ಮಾಡ್ತಾರೆ. ಮೀನು ಸಾಕಾಣಿಕೆ, ಕೋಳಿ ಫಾರ್ಮ್ ಹಾಕಿ ಮೊಟ್ಟೆ ಆಗಿರ್ತಾರೆ. ಕೋಳಿ ಫಾರ್ಮ್ ಹೀಗೆ ಪ್ರತಿ ದಿವಸ 10 ದಿನಗಳ ಕಾಲ ಒಂದ್ಸಾರಿ ಪಿಕ್ನಿಕ್ ಹೇಳಿದ್ರು. ಪಿಕ್ನಿಕ್ ಕರ್ಕೊಂಡು ಸಸ್ಯವನ್ನು ಪರಿಚಯ ಮಾಡೋದು, ಒಡ್ಡಟ್ಟೆ ಕರ್ಕೊಂಡು ಹೋಗಿ ಹಣ್ಣಿನ ಫಾರ್ಮ್ಗಳನ್ನು ತೋರಿಸೋದು. ಇದನ್ನು ಕೂಡ ಮಕ್ಕಳಿಗೆ ಮಾಡೋದು. ಯಾಕೆಂದ್ರೆ ಬರೀ ಮಾರ್ಕ್ಸ್ ರ್ಯಾಂಕ್ ಹೋದ್ರೆ ನೋಡೋದು ಯಾವಾಗ ಅವಶ್ಯ ಮಾಡ್ತಾ ಇದ್ದೀನಿ. ಪ್ರಪಂಚ ಜ್ಞಾನನೇ ಇರೋದಿಲ್ಲ ಅವರಿಗೆ. 99 ಕೊಡೋದ ಒಂಥರ ಮೆಂಟಲ್ ರಿಟೈರ್ಡ್ ಇರ್ತಾರೆ. ಪ್ರಮೇಯನಾಗಲಿ ಕೂತ್ಕೊಳ್ಳಿ ಎದುರುಗಡೆ ಸೇರಿದ್ರು. ಎರಡೂ ಇರಬೇಕು. ಕಾಮನ್ ಸೆನ್ಸ್ಗೆ ಭಾಳ ಹಿಂದೆ ಗುರುಕುಲದಲ್ಲಿ ಎಂತ ಅಭ್ಯಾಸ ಮಾಡ್ತೀವಿ. ಈ ನಿಮ್ಮ ಶಾಲೆ ತುಂಬ ಗಣೇಶನ್ ಕೊಟ್ಟು ನಾವು ಎಂಥ ದೊಡ್ಡ ಬಡ್ಡಿ ಮಗನಾಗಿ ಸೇರಿಸ್ಕೊಂಡ್ಬಿಡ್ತಾರೆ ಕೆಲವು ಶಾಲೆ. ಅವ್ರ ಅಪ್ಪ ಮಿನಿಸ್ಟರ್ ಅಂತೂ ಗೊತ್ತವ್ರು, ಅವನೇ ಶಿಕ್ಷಣ ಅಂದರೆ ಅದು ಆದ್ಮೇಲೆ ಆ ಕಾಲದಲ್ಲಿ ವಿದ್ಯಾರ್ಥಿ ಹೇಗೆ ಪರೀಕ್ಷೆ ಮಾಡ್ತಾರೆ, ವಿದ್ಯೆಯಿಂದಲ್ಲ ಕಾಮನ್ ಸೆನ್ಸ್ ಇಂದ ಪರೀಕ್ಷೆ ಮಾಡ್ತಾರೆ. ಏನ್ ಟೆಸ್ಟ್, ಮೊಗಸ ಕೆಂಡ ಯಾವಂತಾನೋ ಅವರಿಗೆ ಅಡ್ಮಿಷನ್. ಯೋಚಿಸಿದ್ರೆ ಮೊಗಸೆಯಲ್ಲಿ ಯಾರು ಕೆಂಡ ಬರ್ತಾರೋ ಅವರಿಗೆ ಈ ಶಾಲೆಯಲ್ಲಿ ಅಡ್ಮಿಷನ್. ಎಷ್ಟೋ ಜನ ಕೆಂಡ ಹಾಕಿ ಸುಟ್ಕೊಂಡು, ಎಷ್ಟೋ ಜನ ಉಳಿಯೋದು ಇವತ್ತು ಯೋಚನೆ ಮಾಡಿದ್ರು. ಏನು ಯೋಚನೆ ಮಾಡಿದ್ರು ಬಹಳ ಕಷ್ಟ ಇದೆ. ಒಂದೇ ಸಾಲಲ್ಲೇ ಕೈ ಸುಡ್ತಾರೆ ಮಾಸ್ತಾರ ಅಂತ ಗುರುಕುಲಕ್ಕೆ ಹೋಗೋದೇ ಬಿಟ್ಟು. ಆದರೆ ಒಬ್ಬ ವ್ಯಕ್ತಿ ಅವನಿಗೆ ಹೊರಗಿನ ಸಿದ್ಲಿಂಗ ಅಂತ ಹೇಳಿದ್ರು. ಇಲ್ಲಿ ಯಾರು ರೈತರು ನೀವಲ್ಲ. ಆ ಸಿದ್ಲಿಂಗನ್ನು ಕೇಳಿದ್ರೆ, ಸಿದ್ಲಿಂಗ ನಾ ಸಾಲಿ ಓದ್ಬೇಕು ಮಾಡಿದ್ದೆ, ಮಾಸ್ತರ ಕೈಯಾಗ ಕೆಂಡ ತೊಂಬ, ಬೊಕ್ಸ ಕೆಂಡ ತೊಂಬ ಅನ್ನೋದಕ್ಕ ಕರ್ಗೋ ಇವಾಗ ಕೈ ಸುಟ್ಟು ಏನು ವಿದ್ಯೆ ಕಲಿತೀನಿ ನಾನು ಅಂತ ಹೇಳಿದಾಗ ದನ ಕಾಯಿ ಹುಡುಗಳ್ದ ಭಾಳ
ಕ್ರಿಯೇಟಿವಿಟಿಗೆ ಬರೀ ಮಾರ್ಕ್ಸ್ ತಗೋತೀವಿ, ಓದ್ತೀವಿ, ಬರೀತೀವಿ, ಮಾರ್ಕ್ಸ್ ತಗೋತೀವಿ. ಇದು ಅಲ್ಲದೆ ಹೊರಗಿನ ಜೀವನ. ಇವತ್ತು ಈ ದೇಶದಲ್ಲಿ ಭ್ರಷ್ಟ ರಾಜಕಾರಣಿ ಇರೋದಕ್ಕೆ ಕಾರಣ, ಭ್ರಷ್ಟ ರಾಜಕೀಯ ಇರೋದಕ್ಕೆ ಕಾರಣ ಬರೀ ಡಿಗ್ರಿ ತಗೊಂಡಿರ್ತಾರೆ. ಕೆಟ್ಟ ಪ್ರತಿನಿಧಿಗಳು ಯಾರಿಂದ ಆರಿಸಲು ಬರ್ತಾರೆ ಗೊತ್ತಾ? ಯಾರು ಓಟ್ ಹಾಕೋದಿಲ್ವೋ ಅವರಿಂದ. ಓಟ್ ಯಾರು ಹಾಕೋದಿಲ್ಲ ಗೊತ್ತಾ ನಿಮಗೆ? ಈ ಸಾಫ್ಟ್ವೇರ್ಗಳು, ಇಂಜಿನಿಯರ್ಗಳು ನಾವು ದೊಡ್ಡ ದೊಡ್ಡ ಉದ್ಯೋಗ ಮಾಡೋದಕ್ಕೆ ಯಾರು ಓಟ್ ಹಾಕಿಲ್ಲ. ಓಟಿನ ಬೆಲೆ ಗೊತ್ತಿಲ್ಲ. ಹಳ್ಳಿ ಒಬ್ಬ ಗಂಡ ಮುದುಕಿ ದನ ಕರೆ ಓಟ್ ಹಾಕಿ ಕೊಡ್ತಾರೆ. ಆದ್ರೆ ಇವರು ಸಾಫ್ಟ್ವೇರ್ ತಾವೇನು ಕರಿತೀವಿ, ಪಿಕ್ನಿಕ್ ಹೋಗ್ತಾರೆ, ಟೂರಿಗೆ ಹೋಗ್ತಾರೆ. ಯಾಕ? ಯಾವ ನಾಳೆಗೆ ನಮ್ಮ ಪಗಾರ ನಮ್ಗೆ ಬರ್ತದೆ. ಹೀಗಾಗಿ ಈ ದೇಶ ಇವತ್ತಿಗೆ ವ್ಯವಸ್ಥೆ ಇದು ಎಂತೆಂಥ ಬುದ್ಧಿಗಳಿಲ್ಲ. ಶಾಸ್ತ್ರಗಳನ್ನ ಯಾರು ಓದಿಲ್ಲ, ಬರೀ ಮಾರ್ಕ್ಸ್ ಬರೀ. ಹಾಗೆ ಮಾರ್ಕ್ಸ್ ತಗೊಳ್ಳಿ ಅಂತಲ್ಲ, ದಯವಿಟ್ಟು ಓದ್ರಿ. ಅದ್ರ ಜೊತೆಗೆ ಪ್ರಪಂಚ ಜ್ಞಾನ ಕೂಡ ಇದೆ. ಒಬ್ಬ ವ್ಯಕ್ತಿ ವಿದ್ಯೆಗೆ ಬಂದ, ನಾನು ವಿದ್ಯಾಗಿರಿ ತೋರಿಸ್ರೆ ವಿದ್ಯಾಗಿರಿ ಯಾವಾಗ ಇದ್ರಾಗಲ್ಲ. ಮಾಸ್ತರ್ ವಿದ್ಯಾಗಿರಿ ಇಲ್ಲ, ವಿದ್ಯಾಗಿರಿನೇ ಇಲ್ಲ, ನಿಮ್ಗೆ ಯಾವ ರೀತಿ ಬರ್ತಿದ್ರಿ ಅಂತ. ವಿದ್ಯಾಗಿರಿ ಎಲ್ಲಿ ಇರ್ತಿದ್ರಿ ಅಂತ ಕೇಳ್ತಾರೆ ಹುಡುಗ. ಈಗ ನಾವು ತೋರಿಸ್ತಾರೆ, ಅಲ್ಲಿ ಗೆರಿನೇ ಇಲ್ಲ. ಹೌದ್ರೆ ಆ ಹುಡುಗ ವಿದ್ಯಾಗಿರಿ ಇಲ್ಲ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಚಾಕು ತಗೊಂಡು ಆ ಕೈಯಾಗ ಗೆರಿ ನೋಡ್ಕೊಂಡು ದಬ 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 ರಕ್ತ ಬರಾಕ ಹೋಗಿ ಮಾಸ್ತರ್ ತೋರಿಸ್ತಾರೆ. ಗೆರಿ ಇಲ್ಲ ಅಂದ್ರೆ ನಾ ಕೊಂಡ್ಕೊಂಡೆ ನೋಡ್ರಿ. ಈ ವಿದ್ಯೆ ಕಲಿಸಿದ್ರೆ ನನಗೆ ಕಾವಲೆ ಇಂಥ ವಿದ್ಯೆ ಕಲಿಯೋದು. ಯಾವ ಹುಡುಗನಿಗೆ ವಿದ್ಯಾ ಇಲ್ಲ ಅಂತ ಹೇಳಿ ಹೊರಗೆ ಹಾಕಿರೋ, ಯಾವ ಹುಡುಗ ಕೈಯಿಂದ ಚಾಕು ಕೊಯ್ಕೊಂಡು ಬಂದು ಆ ಹುಡುಗನಿಗೆ ವ್ಯಾಕರಣ ಸಾಹಿತ್ಯವನ್ನು ಕಂಡಿದಂಥ ಪಾಣಿನಿಯ ಗೆರೆಗಳು. ಈ ದೇಶದಲ್ಲಿ ಶಾಲೆ ವಿದ್ಯೆ ಬೇರೆ, ಲೌಕಿಕ ವಿದ್ಯೆ ಬೇರೆ, ಪಾರಮಾರ್ಥಿಕ ವಿದ್ಯೆ ಬೇರೆ, ಯೋಗ ವಿದ್ಯೆ. ಶಾಂತ ಸ್ವಾಮಿ ಯೋಗದಿಂದ ಬುದ್ಧಿ ಚುರುಕಾಗೋದನ್ನು ಹೇಳ್ಕೊಡ್ತಾರೆ. ಇವರೆಲ್ಲ ಮಾನಸಿಕ ಶಾಲೆಗಳಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಿದ್ದಾರೆ. ಎಷ್ಟು ಜನ ಗುರುಗಳು ಅದಾರ ಈ ದೇಶದೊಳಗ. ನಮ್ಮ ಇತಿಹಾಸದಲ್ಲಿ ಒಬ್ಬೊಬ್ಬರು ಒಂದೊಂದು ಸಣ್ಣೋಳ ಒಂದೊಂದು ನುಡಿಯನ್ನು ಕುರಿತು ವಿದ್ಯೆಯೇ ಪರ್ವತವೇ ಆದ. ಮತ್ತೊಂದು ಕಥೆ ನೋಡಿ, ಒಬ್ಬ ವ್ಯಕ್ತಿ ಜಾವಾಗಿರ್ತಕ್ಕಂಥ ಹೆಣ್ಮಗಳು ಎಲ್ಲರ ಮನೆ ಕೆಲಸವನ್ನು ಮಾಡ್ತಿರ್ತಾಳೆ. ಆಕೆಯ ಮಗ ಒಂದು ಹುಡುಗ, ಆ ಹುಡುಗ ಹೋಗಿ ವಿದ್ಯೆ ಕಲಿಯುವಾಗ ನಿಮ್ಮ ತಂದೆ ಯಾರು, ನಿಮ್ಮ ವಂಶದ ಹೆಸರೇನು ಅಂತ ಕೇಳಿದಾಗ ತಾಯಿ ನಮ್ಮಪ್ಪ ಯಾರು ಅಂದಾಗ ಅತ್ಯಂತ ದುಃಖದಿಂದ ನನಗೆ ಗೊತ್ತಿಲ್ಲಪ್ಪ, ನಾನು ಮಂದಿ ಮನೆಗೆ ಸೇವೆ ಮಾಡ್ತಿರ್ತೇನೆ. ಗುರುಗಳಿಗೂ ಬಂದಂದ್ರೆ ಗುರುಗಳು ಅನ್ಯಾಯ, ನಮ್ಮ ತಾಯಿ ಎಲ್ಲ ಮನೆಗೆ ಸೇವೆ ಮಾಡ್ತಿದ್ರಿ, ನಮ್ಮ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ ಎಂದಾಗ ಎಂಥ ಸತ್ಯವನ್ನು ನೋಡಿದರೆ ಸತ್ಯಕಾಮ ಅಂತ ಒಂದು ಹೆಸರು. ಪುರಾಣಗಳಲ್ಲಿ ಸತ್ಯಕಾಮ ಸಿಗ್ತಾವೆ. ಸತ್ಯವನ್ನೇ ನೋಡಂತ ಅವನಿಗೆ ಗುರುಗಳು ಎಷ್ಟು ಟೆಸ್ಟ್ ಮಾಡಿದ್ರು, 10 ಆಕಳಗಳನ್ನು ಕೊಟ್ಟರು. ಈ 10 ಆಕಳಗಳನ್ನು 100 ಮಾಡಿಕೊಂಡು ಅವಾಗ ನಾನು ವಿದ್ಯಾ ಕಲಿಸ್ತೇನೆ. 10 ಆಕಳಗಳನ್ನು 100 ಮಾಡಿಕೊಂಡು ಯೋಚನೆ ಮಾಡಿ ಹೋದವು. 100 ಆಗೋವರೆಗೂ ಆಮೇಲೆ ಕರ್ಕೊಂಡು ಬಂದ. ಅವಾಗ ಅವನೇ ಹೇಳಿ, ಗುರುಗಳೇ ನನ್ನ ಕಲಿಯೋದು ಏನೂ ಉಳಿದಿಲ್ಲ. 10 ಆಕಳಗಳನ್ನ 100 ಆಕಳ ಮಾಡೋದ್ರೊಳಗೆ ನನ್ನ ಪ್ರಪಂಚ ಗೊತ್ತಾಗೈತೆ, ಪ್ರಕೃತಿ ಗೊತ್ತಾಗೈತೆ, ವಿದ್ಯಾಲಯ ಗೊತ್ತಾಗೈತೆ, ಹುಟ್ಟು ಸಾಕು ಗೊತ್ತಾಗೈತೆ ಅಂತ ನಮಸ್ಕಾರ ಮಾಡ. ಅವರೇ ಸತ್ಯಕಾಮ ಅಂತಕ್ಕಂಥ ಶ್ರೇಷ್ಠ ವಿಷಯ. ಇಂಥವನ್ನು ನಾವು ಬಿಡುವಾದಾಗ ಹೋಗ್ಬೇಕು. ದಯವಿಟ್ಟು ನಾನು ಅದೇ ಹೇಳ್ತೀನಿ, ನೈತಿಕ ಮಾರಲ್ ಎಜುಕೇಶನ್ ಪೀರಿಯಡ್ ಮಾರಲ್ ಎಜುಕೇಶನ್ ಆಟ ಆಡೋ ಹೋಗಿ ಕಳಿಸ್ಬಿಡ್ತೀವಿ. ಏನು ಆಡೋದು? ಅದಕ್ಕೆ ಸ್ನೇಹಿತರೆ, ಇವತ್ತು ಗಂಗಾವತಿ ಅಂದ ತಕ್ಷಣ ಪ್ರಾಣೇಶ್ ಅಂತ ಹೇಳಿದ್ರು. ಅದು ನನ್ನ ವೈಶಿಷ್ಟ್ಯ ಅಲ್ಲ, ಗಂಗಾವತಿ ನನಗಿರ್ತಕ್ಕಂಥ ವೈಶಿಷ್ಟ್ಯ. ಈ ಊರಿಗೆ ಹೊರಗಡೆ ಯಾರು ವಿಕಾಸ ಶಕ್ತಿಲ್ಲ, ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾರೆ. ಈ ಊರಿನಲ್ಲಿ ಹೊರಗಿನವರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಗಂಗಾವತಿ ಜಾಸ್ತಿ. ಚಂದ್ರಸ್ವಾಮಿ ಭಾಷಣಗಳು ಕೇಳಿ ನಾವೆಲ್ಲ ಪ್ರಭಾವಿತರಾದ್ರು. ಆ ಕಾಲಕ್ಕೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಇವತ್ತು ಬಂದಾಗ 9 ವರ್ಷ ಅವ್ರ ಭಾಷಣ ನಾವೆಲ್ಲ ಮಾರು ಹೋಗ್ತೀವಿ. ಇವತ್ತು ಭಾಷಣ ಕೇಳಿಲ್ಲ, ಭಾಷಣ ಮಾಡ್ತಾರೆ ಅಂತ ಹೇಳಿ ಅವ್ರ ಭಾಷಣ ಭಾಷಣಗಳು ಕೇಳಬೇಕು, ಉಪನ್ಯಾಸಗಳು ಕೇಳಬೇಕು, ಪುಸ್ತಕಗಳು, ಶಾಲೆ ಓದು ಜೊತೆಗೆ ನೀವು ಸಾಹಿತ್ಯ ಕಾವ್ಯಗಳನ್ನು ಓದಿದ್ರೆ ಊರಿಗೆ ಹೆಸರು ಅಂತ ಹೇಳ್ತಾ ಈ ಶಾಲೆಯಲ್ಲಿ ಕಲಿಸಿದ ಜೊತೆಗೆ